ಅವನ ಮನೆ ಖಂಡಿತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ನಾನು ಇನ್ನೊಬ್ಬನ ಮೇಲೆ ಹೇಳ್ಬೋದು, ಯಾರಿಗೂ ಗೊತ್ತಿಲ್ಲ. ಸೀತಾರಾಮ್ ಶೆಟ್ಟಿ ಒಬ್ಬನಿಗೆ ಗೊತ್ತಿರೋದು ಮನೆ. ಅವನು ಒಬ್ಬನ ಬಿಟ್ಟು ಇನ್ನು ಯಾರಿಗೂ ಗೊತ್ತು. ಅದು ಹೆಂಗೆ ಹೇಳ್ತೀರಾ ನೀವು? ಒಂದು ಫೋಟೋ ಕೊಡ್ತಾರೆ ನನಗೆ. ಫೋಟೋದಲ್ಲಿ ಅವನ ಮಗನ ಬರ್ತ್ಡೇ ಕೇಕ್ ಕಟ್ ಮಾಡಿರೋ ಫೋಟೋ, ಸುಸಜ್ಜಿತ ಮನೆ. ಕೊತ್ವಾಲ್ ರಾಮಚಂದ್ರನ್ ಒಳ್ಳೆ ಫೋಟೋ ಸಿಕ್ಕಿದ್ದು ಅದೇ ನಮಗೆ. ಸೀತಾರಾಮ್ ಶೆಟ್ಟಿ ಇದ್ದಾನೆ. ಇನ್ನು 3 ಜನಕ್ಕೆ ನೋಡ್ತೀವಿ, ಇಬ್ಬರು ಸಿಟ್ಟಿಂಗ್ MLAಗಳು, ಇಬ್ಬರು ಸಿಟ್ಟಿಂಗ್ MLA. ಒಬ್ಬ ಕರಾವಳಿ ಭಾಗದ MLA, ಒಬ್ಬ ಬೆಂಗಳೂರು ನಗರದ MLA. ಅವ್ರ ಜೊತೆ ಸೀತಾರಾಮ್ ಶೆಟ್ಟಿ, ಇನ್ನೊಬ್ಬ ಕನ್ನಡದ ಚಲನಚಿತ್ರ ನಟ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಬೋದು. ಸಾಕ್ಷಿದಾರರೇ ಇರ್ತಾರಲ್ಲ, 5 ಜನ ಇಲ್ಲಿ ಸಾಯಿಸ್ಬಿಡ್ತಾ ಇದ್ವಿ ಸರ್. ಹೋಟ್ಲವ್ರು ಯಾರು ಸಾಕ್ಷಿ ಕೊಡಲ್ಲ. ಇನ್ನೊಂದು ಟ್ರಂಪ್ ಕಾರ್ಡ್ ಇತ್ತು ನಮ್ಮ ಹತ್ರ ಅಂದ. ನಮಗೆ ಏನಪ್ಪ ಅದು ಟ್ರಂಪ್ ಕಾರ್ಡು? ಅವನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾನೆ, ನಮ್ಮ ಕೇಸು ಯಾವ ತನಿಖಾಧಿಕಾರಿ ಬಂದಿದ್ರು ನಮ್ಮ ಕೇಸ್ ಶಿಕ್ಷೆ ಕೊಡೋಕ್ಕಾಗ್ತಾಯಿಲ್ಲ. ಅವನು ಸ್ವಲ್ಪ ಪ್ರೆಷರ್ ಹಾಕಿದ್ವಿ, ಏನು ಹೇಳು ಅಂತ. ಅವನು ಹೇಳಿದಾಗ ನಿಜಕ್ಕೂ ಹೇಳ್ತೀನಿ, ಅಲಿಬಿ ಅಂತ ಇರುತ್ತೆ ನಮ್ಮ ಕಾನೂನಲ್ಲಿ. ಅಲಿಬಿ ಅಂತ, ಅಲಿಬಿ ಅಂದರೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ನಂತರನೇ ಇನ್ನೊಂದು ಕಡೆ ಮಾತಾಡ್ತಾರೆ, ಇದೇ ಟೈಮಲ್ಲಿ ನಾನು ಅಲ್ಲಿದ್ದೆ ಅಂತ ಪ್ರೂವ್ ಮಾಡ್ತೀನಿ. ಅಂದರೆ ಏನು, ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತದೆ. ಹಿಂದಿನ ದಿವಸ ಆ ನರ್ಸಿಂಗ್ ಹೋಮ್ಗಳಲ್ಲಿ ಸೇರ್ಕೊಂಬಿಡ್ಬೋದಲ್ಲ, ಸೀರಿಯಸ್ ಆಪ್ರೇಷನ್ನು ಅಂತ ಮಾಡಿ ಏನೋ ಕುಯ್ದು ಹೊಲಿಗೆ ಹಾಕಿ, ಈ ಥರದ್ದೆಲ್ಲ ನಮ್ಮ ಕಲ್ಪನೆ. ಅವನು ಆಸ್ಪತ್ರೆಯಲ್ಲಿ ಬೆಡ್ಡಲ್ಲಿದ್ದಾನೆ, ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡ್ತಾನೆ, ಈ ವಾಸ್ ಅಡ್ಮಿಟೆಡ್ ಆನ್ ಸೊ ಆ್ಯಂಡ್ ಸೊ ಡೇಟ್. 9ನೇ ತಾರೀಕು ಆಗಿರೋದು, ಅವ್ನು 7ನೇ ತಾರೀಕು ಅಡ್ಮಿಟ್ ಆಗಿದ್ದಾನೆ, ಇವನು ಆಪ್ರೇಷನ್ ಆಗಿದೆ ಅಂತ ಸರ್ಟಿಫಿಕೇಟ್ ಹಂಗೇನೋ ತಗೊತಾ ಇದ್ದಾರೆ. ಇಲ್ಲ ಸರ್, ನಿಮ್ಮ ಕಲ್ಪನೆಯಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ ಸರ್ ಅಂದ. ಮತ್ತು ಹೆಂಗೋ ಅಂದೆ, ಇಲ್ಲ ಸರ್, ಆವತ್ತು 9ನೇ ತಾರೀಕು ಮರ್ಡ್ರ್ ಆಗಿದ್ದಿದ್ರೆ ಕೊತ್ವಾಲನೇ ಗಾಡೀಲೆಲ್ಲ ಕತ್ತಿಯೆಲ್ಲ ತೋರಿಸ್ಕೊಂಡು ಓಡಾಡಿರೋದು ಇಲ್ಲೆಲ್ಲ ನೋಡಿದ್ದಾರೆ. ಕೊತ್ವಾಲ್ ನೋಡಿರೋರೆಲ್ಲ ಬಸ್ ಆಪ್ರೇಟರ್ಸ್ ಎಲ್ಲ ನೋಡಿದ್ದಾರೆ. ಜನತಾ ಟೂರಿಸ್ಟ್ ಇದೆ, ನ್ಯಾಷನಲ್ ಟೂರಿಸ್ಟ್ ಇದೆ, ಇನ್ನೊಂದು ಟೂರಿಸ್ಟ್ ಇದೆ, ಎಲ್ಲರೂ ನೋಡಿದ್ದಾರೆ. ಯಾರೂ ಸಾಕ್ಷಿ ಹೇಳಲ್ಲ. ಅಷ್ಟಕ್ಕೆ ನಾವು ಬಿಟ್ಬಿಡ್ತಾ ಇದ್ವಾ ಅಂದೆ. ನೀವಲ್ಲ ಸರ್, ಏನು ಮಾಡೋಕ್ಕಾಗ್ತದೆ. ತಿರ್ಗಾ ಒಂದು ಹೆಂಗೆ ಹೇಳು ಸ್ವಲ್ಪ ಅಂತ. ಸರ್, ಆವತ್ತು ಜಯರಾಜು ಮದನಪಲ್ಲಿ ಜೈಲಲ್ಲಿ, ಕೊತ್ವಾಲ್ ರಾಮಚಂದ್ರ ಮದನಪಲ್ಲಿ ಜೈಲಲ್ಲಿದ್ದಾನೆ ಸರ್, ಹೆಂಗೆ ಸರ್ ಮರ್ಡ್ರ್ ಮಾಡೋಕ್ಕೆ ಸಾಧ್ಯ ಅಂದ್ವಿ. ನಮಗೆ ಶಾಕು. ಇವಾಗಿನ ಥರ CCTV ಎಲ್ಲ ಇದ್ದಿದ್ರೆ ಅವನಲ್ಲಿ CCTVಲಿ ಬಿದ್ದಿರೋನು. ಏನಿಲ್ಲ, ನೀವು ನೋಡಿರೋರು ಹೇಳಬೇಕಷ್ಟೇ. ನೋಡಿರೋರು ನಮ್ಮ ಹತ್ರ ಹೇಳ್ತೀರಾ, ಕೋರ್ಟಲ್ಲಿ ಇಲ್ಲ ಅಂತೀರಾ. ನಮಗೆ ಆಶ್ಚರ್ಯ. ಇಮ್ಮಿಡಿಯೇಟು ಮದನಪಲ್ಲಿಗೆ ಒಂದು ಟೀಮ್ ಹೋಯಿತು. ಅಷ್ಟೊತ್ತಿಗೆ ನಮಗೊಂದು 10 ದಿವಸನೋ ಏನಾಗಿತ್ತು. 9ನೇ ತಾರೀಕು 20-25ಕ್ಕೂ ನಾವು ಮದನಪಲ್ಲಿಗೆ ಹೋದ್ವಿ. ಮದನಪಲ್ಲಿಗೆ ಹೋಗ್ಬಿಟ್ಟು ಮದನಪಲ್ಲಿ ಜೈಲಿಗೆ ಹೋದ್ವಿ. ಇವ್ನು ಜೈಲು ಅಂತ ಹೇಳಿದ್ನಲ್ಲ, ಆ ಡೇಟ್ ನೋಡಿದ್ರೆ ರಾಮಚಂದ್ರ ರಾವ್ ಆಲಿಯಾಸ್ ಕೊತ್ವಾಲ್ ರಾಮಚಂದ್ರ, ಸನ್ ಆಫ್ ಸೊ ಆ್ಯಂಡ್ ಸೊ, ಬುದ್ಧಾನಗರ, ಶಿವಮೊಗ್ಗ ಜೈಲಲ್ಲಿದ್ದಾನೆ. ನಾವು ಕಕ್ಕಾಬಿಕ್ಕಿ ಆಗ್ಬಿಟ್ವಿ. ಎಲ್ಲಿದ್ದಾನೆ? ಬಿಡುಗಡೆ ಆಗೋದ್ರು, ಮೊನ್ನೆ ಬಿಡುಗಡೆ ಹೋದರು. ಏನು ಕೇಸು? ಮದನಪಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಹಾಕಿದ್ದಾರೆ ಸರ್. ಅಲ್ಲಿಗೆ ಓಡೋದ್ವಿ. ಆ ಕೇಸ್ ತೆಗೆದು ನೋಡಿದ್ರೆ ನಮ್ಮಲ್ಲಿ ಒಂದು ಸೆಕ್ಷನ್ ಇದೆ, ಮುಂಜಾಗ್ರತಾ ಕ್ರಮವಾಗಿ ರಾತ್ರಿ ಯಾರಾದರೂ CRPCಲಿ ಸೆಕ್ಷನ್ 109 ಅಂತ ಇರಬೇಕು ಸೆಕ್ಷನ್. ಅದರೊಳಗೆ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಾಯಿದ್ರೆ ಪೊಲೀಸ್ನವರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡ್ಬೋದು. ಅನುಮಾನಾಸ್ಪದವಾಗಿ ರಾತ್ರಿ ಯಾರ್ದಾದರೂ ಕೈಯಲ್ಲಿ ಮನೆ ಬೀಗ ಮುರಿಯೋಂಥ ವಸ್ತುಗಳು, ಈ ಉಳಿ, ಕಬ್ಬಿಣದ ರಾಡು, ಕಟ್ಟರುಗಳಿದ್ದರೆ ಅದು ಮನೆ ಬೀಗ ಮುರಿಯೋಕ್ಕೆ ಇವನು ಉಪಯೋಗಿಸ್ತಾನೆ, ಅನುಮಾನಾಸ್ಪದ ಓಡಾಡ್ತಾ ಇದ್ದಾನೆ, ನಮ್ಮನ್ನು ನೋಡಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಅಂಥವನ್ನು ನಾವು ವಿತೌಟ್ ವಾರಂಟು ದಸ್ತಗಿರಿ ಮಾಡ್ಬೋದು. ಈ ಥರದ್ದು ಒಂದು 5-6 ಸಬ್ಸೆಕ್ಷನ್ಗಳೆಲ್ಲ ಇದೆ ಅದರೊಳಗೆ ಇವನ್ನ ದಸ್ತಗಿರಿ ಮಾಡಿದ್ದಾರೆ. ಇವನು ಬ್ಯಾಗಲ್ಲಿ ಇವನು ಪೊಲೀಸ್ನವ್ರು ನೋಡಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ದ. ರಾತ್ರಿ 2 ಗಂಟೆಗೆ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ. ಕೇಳಿದ್ರೆ ಕರ್ನಾಟಕದ ಅಡ್ರೆಸ್ ಕೊಟ್ಟ. ಆಮೇಲೆ ಆ ವ್ಯಕ್ತಿ ಇಲ್ಲಿ ಯಾಕೆ ಓಡಾಡ್ತಾನೆ, ನಾವು ಬ್ಯಾಗ್ ಚೆಕ್ ಮಾಡಿದ್ರೆ ಬ್ಯಾಗಲ್ಲಿ ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ಮನೆ ಬೀಗ ಮುರಿಯೋ ಸಲಕರಣೆಗಳೆಲ್ಲ ಇತ್ತು. ಅದನ್ನು ಇವ್ನು ದಸ್ತಗಿರಿ ಮಾಡಿದ್ದೀವಿ, ಇವನ್ನ ನ್ಯಾಯಾಂಗ ಬಂಧನ ಕೊಡಬೇಕು ಅಂತ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಫೋಟೋ ನೋಡ್ತೀವಿ, ಕೊತ್ವಾಲ್ ರಾಮಚಂದ್ರ. ಮೇಕಪ್ಪಲ್ಲ ಏನೂ ಅಲ್ಲ, ಕೊತ್ವಾಲ್ ರಾಮಚಂದ್ರ, ರಿಯಲ್ ಕೊತ್ವಾಲ್ ರಾಮಚಂದ್ರ ಫೋಟೋ. ಪೊಲೀಸ್ ದಾಖಲೆಯಲ್ಲಿ MOB ಕಾರ್ಡ್ ಅಂತ ಮಾಡ್ತಾರೆ, ಕೊತ್ವಾಲ್ ರಾಮಚಂದ್ರನ ಫೋಟೋ.
ನಾವು ಪೊಲೀಸರು ಇದ್ದು ಟೀಮು ಗೀಮು ಎಲ್ಲ ಕಕ್ಕಾಬಿಕ್ಕಿ ಆಗ್ಬಿಟ್ವಿ. ನಮ್ಮ ಆಫೀಸರ್ಗಳಿಗೆ ಹೇಳಿದ್ರೆ ಈಗೂ ಇದೆಯೇನ್ರಿ ಅಂತ. ಮತ್ತು ಹೆಂಗ್ರಿ ಬಂದ ಅಂತ. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅದನ್ನು ಅಂದರೆ, ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ, ಸಿಕ್ಕಾಕೊಂಡಿದ್ದಾನೆ ಕೊತ್ವಾಲ್ ರಾಮಚಂದ್ರನೇ. ಅದೆಲ್ಲ ಸ್ಟೇಜ್ ಮ್ಯಾನೇಜ್ಡ್ ಇರಬೇಕು, ಪ್ರತಿಯೊಂದು ಸ್ಟೇಜ್ ಮ್ಯಾನೇಜ್ಡ್. ಪೊಲೀಸ್ನವ್ರನ್ನೇ ಇವರು ಬುಕ್ ಮಾಡಿರಬೇಕು, ಜೈಲ್ ಅಥಾರಿಟೀಸ್ನ ಬುಕ್ ಮಾಡಿರಬೇಕು. ದಾಖಲೆ ನೋಡ್ತೀವಿ, ಪೊಲೀಸ್ ಠಾಣೆಯಲ್ಲಿ ಮೋಡಸ್ ಆಪರೆಂಡಿ ಕಾರ್ಡ್ ಅಂತ, MOB ಕಾರ್ಡ್ ಅಂತ ಮಾಡಿರ್ತಾರೆ. ಒಬ್ಬ ಕಳ್ಳನಿಗೆ, ರಾಬ್ರಿ ಅವನಿಗೆ ಒಂದು, ಕಳ್ಳನಿಗೊಂದು, ಈ ಥರ ಬೇರೆ ಬೇರೆ ಇದೆ. ಅದು ನಮ್ಮದು ಕ್ಲಾಸಿಫಿಕೇಷನ್ ಅಂತ ಇರ್ತದೆ ಪೊಲೀಸ್, ಇದೆಲ್ಲ ಪೊಲೀಸ್ ಇದು. ಆ ದಾಖಲೆಯಲ್ಲಿ ನೋಡ್ತೀವಿ ಕೊತ್ವಾಲ್ ರಾಮಚಂದ್ರನ್ ಫೋಟೋ, ಅವನ ಅಡ್ರೆಸ್ಸು. ಶಿವಮೊಗ್ಗ ಅಡ್ರೆಸ್ ಯಾರಿಗೂ ಗೊತ್ತಿರುತ್ತೆ, ಬೆಂಗಳೂರು ನಗರದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಆಮೇಲೆ ಇದು ಏನು ಅಂತ ನಾವು ತನಿಖೆ ಮಾಡಿದ್ರೆ, ಕೊತ್ವಾಲ್ ರಾಮಚಂದ್ರ ಸಿಕ್ಕಾಕೊಂಡಿರೋ ಥರ FIR ಮಾಡಿಸಿದ್ದಾರೆ, ದಸ್ತಗಿರಿ ಆಗಿದ್ದಾನೆ. ಅಲ್ಲಿ ಒಂದು ಪ್ರಿಸನರ್ ಸರ್ಚ್ ರಿಜಿಸ್ಟರ್ ಅಂತಿದೆ ಥ್ರೂಔಟ್ ಇಂಡಿಯಾ, ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಅದಿರುತ್ತೆ. ಪ್ರಿಸನರ್ಸ್ ಸರ್ಚ್ ರಿಜಿಸ್ಟರ್. ಒಬ್ಬ ದಸ್ತಗಿರಿ ಆದರೆ ಅವನ್ನ ಸಂಪೂರ್ಣ ವಿವರ ಬರೀಬೇಕು. ಆ ವಿವರದಲ್ಲಿ ಹೆಸರು, ತಂದೆ ಹೆಸರು, ಕುಟುಂಬದ ಹೆಸರು, ಅಡ್ರೆಸ್ಸು, ಯಾಕೆ ಬಂದಿದ್ದ ಎಲ್ಲ ಬರೆದು, ಮೈ ಮೇಲಿರೋ ಮಚ್ಚೆ, ಗಾಯದ ಗುರುತೂ ಬರೀಬೇಕು. ಅದರೊಳಗೆ ಹೆಬ್ಬೆಟ್ಟು ಒತ್ತಬೇಕು, ಫೋಟೋ ಇರಬೇಕು, ದಸ್ತಗಿರಿ ಮಾಡಿರೋ ಅಧಿಕಾರಿಗಳ ಹೆಸರು ಇರಬೇಕು, ಅವ್ರ ಸಿಗ್ನೇಚರ್ ಇರಬೇಕು, ಈ ಆರೋಪಿದು ಸಿಗ್ನೇಚರ್ ಇರಬೇಕು ಅದರೊಳಗೆ. ಅದು ಪ್ರಿಸನರ್ ಸರ್ಚ್ ರಿಜಿಸ್ಟರ್, ಅಪರಾಧಿಗಳ ತಪಾಸಣಾ ದಾಖಲಾತಿ, ಅದು ಕಡತ. ಅದರೊಳಗೆ ಕೊತ್ವಾಲ ಇದ್ದಾನೆ, ಎಲ್ಲ ಅಡ್ರೆಸ್ ಇದೆ, ಅವನ ಹೆಂಡತಿ ಹೆಸರು ಅದೇ, ಎಲ್ಲವೂ ಇದೆ. ಆಮೇಲೆ ಸಿಗ್ನೇಚರು ಅವನದೇ ಸರ್ ಅಂತ ಹೇಳಿ, ಆಯ್ತಪ್ಪ. ಜೈಲಿಗೆ ಹೋದರೆ ಈ ಸಿಗ್ನೇಚರು ಅದು ನೋಡಿದ್ರೆ ಒಂದೇ ಸಿಗ್ನೇಚರು. ಜೈಲಲ್ಲಿ ನಾವು ಫೋಟೋ ಇವನು ಇದ್ದಿದ್ದು ಸರ್ ಅಂತಾರೆ. ಮತ್ತು ಆವತ್ತು ಅಲ್ಲಿದ್ದಿದ್ದು ಯಾರು? ನಿಮಗೇನು ತಲೆ ಕೆಟ್ಟಿದೆಯಾ ಸರ್ ಅಂದರು. ನಮಗೆ ತಿರ್ಗಾ ತಲೆ ಬಿಸಿ ಆಗೋಯ್ತು. ನಿಮಗೇನು ತಲೆ ಕೆಟ್ಟಿದೆಯಾ ಸರ್? ಇಲ್ಲಿದ್ದಾನೆ, ನೀವು ಅದೆಂಗೆ ಬಂದ್ಬಿಡ್ತಾನಲ್ಲಿ, ಯಾರೋ ಸುಳ್ಳು ಹೇಳಿರ್ಬೇಕು ನಿಮಗೆ ನೋಡಿ ಅಂತ. ಆವಾಗ ವಿಚಾರಿಸಿದ್ರೆ ದಸ್ತಗಿರಿ ಆಗಿರೋದು ಕೊತ್ವಾಲ್ ರಾಮಚಂದ್ರ, FIR ಅಲ್ಲಿರೋದು ಕೊತ್ವಾಲ್ ರಾಮಚಂದ್ರ, MOB ಕಾರ್ಡಲ್ಲಿರೋದು ಕೊತ್ವಾಲ್ ರಾಮಚಂದ್ರನ್. ಅವರೇ ತೆಗೆದಿರೋ ಫೋಟೋ, ಪೊಲೀಸ್ನವ್ರು ತೆಗೆದಿರೋ ಫೋಟೋ, ಅವರೇ ಆಗಿರೋದು. ಕೋರ್ಟ್ ಜೈಲು ಬಾಗಿಲು ತನಕ ಅವನೇ ಬಂದಿರೋದು. ಜೈಲು ಬಾಗಿಲಲ್ಲಿ ಹಿಂಗೆ ಒಳಗಡೆ ಹೋಗುವಾಗ ರಿಜಿಸ್ಟ್ರಲ್ಲಿ ಒಂದು ಸೈನ್ ಹಾಕಬೇಕು, ರಿಜಿಸ್ಟರ್ ಸೈನು ಅವನದೇ. ಹಿಂಗೆ ಒಳಗಡೆ ಹೋಗುವಾಗ ಒಬ್ಬ ಹೋಗ್ತಾನೆ, ಕೊತ್ವಾಲ್ ರಾಮಚಂದ್ರ ಈಚೆ ಬರ್ತಾನೆ. ಇದು ಯಾವುದೋ ಪಿಕ್ಚರಲ್ಲಿ ನೋಡಿದ್ದೀರಾ? ಒಳಗಡೆ ಹೋಗಿದ್ದ ವ್ಯಕ್ತಿ ಯಾರು ಅಂತ ನನಗೆ ಈ ಭೂಗತಲ್ಲಿ ಹೋಗ್ದವ್ರು ಕೇಳ್ಬೋದು. ತಾಕತ್ತಿದ್ರೆ ಎಳ್ಳಿ ಒಳಗಡೆ ಹೋದವನು ಸುಳ್ಳು ಹೇಳ್ತಾನೆ BK ಶಿವರಾಮ್ ಅಂತ. ಒಳಗಡೆ ಹೋಗಿದ್ದವನು ಯಾರು ಅಂದರೆ ಶಿಕಾರಿಪುರದ ಮಲ್ಲಿ ಅಂತ ಒಳಗಡೆ ಹೋಗೋದು. ಕೊತ್ವಾಲ್ನ ಸಹಚರ, ಕೊತ್ವಾಲನ ಥರನೇ ಹೈಟು ವೆಯ್ಟು ಎಲ್ಲ ಅವನು. ಒಳಗಡೆ ಕಳಿಸಿ ಈಚೆ ಕರ್ಕೊಂಬರ್ತಾರಲ್ಲ ಕೊತ್ವಾಲ್ ರಾಮಚಂದ್ರನಿಗೆ, ಕರ್ಕೊಂಬಂದಿರೋರಲ್ಲಿ ದುರಂತ ಏನು ಅಂದರೆ, ಅದರೊಳಗೆ ಈಗ ಸಕ್ರಿಯ ರಾಜಕಾರಣಿಗಳು 4-5 ಜನ ಇದ್ದಾರೆ. ಆಮೇಲೆ ಇದೆಲ್ಲ ಹೆಂಗ್ರೋ ಮಾಡಿದ್ರಿ ನೀವು ಅಂದರೆ, ಅಣ್ಣ ಹೇಳ್ಬಿಟ್ರೆ ನೀವು ಇನ್ನೂ ಬೇಜಾರು ಮಾಡ್ಕೊತೀರಾ? ನಿಮ್ಗೆ ಇದೆಲ್ಲ ಅರೇಂಜ್ಮೆಂಟ್ಸ್ ಯಾರು ಮಾಡಿಕೊಟ್ಟಿದ್ದು ಅಂದ್ರೆ, ಆಂಧ್ರ ಪ್ರದೇಶದಲ್ಲಿ ಮಾಡಬೇಕು ಅಂದರೆ ಕಷ್ಟ ತಾನೆ. ಕೋಲಾರದ ಒಬ್ಬ ಪ್ರತಿಷ್ಠಿತ ರಾಜಕಾರಣಿ, ಆಂಧ್ರದಲ್ಲಿ ಸ್ವಲ್ಪ ಇಡ್ತಾ ಇರೋವಂಥ ರಾಜಕಾರಣಿ, ಒಬ್ಬ ಪ್ರತಿಷ್ಠಿತ ರಾಜಕಾರಣಿ, ಅಣ್ಣ ಅವ್ರು ಮಾಡಿಕೊಟ್ಟಿದ್ದು. ಇಲ್ಲ, ಅವ್ರು ಹಂಗೆಲ್ಲ ಬರಲ್ಲ. ನಿಮ್ಗೆ ಬರಲ್ಲ ಅಷ್ಟೇ, ನಮಗೆ ಮಾಡಿಕೊಟ್ಟಿದ್ದಾರೆ ಅಂತ. ನಮಗೆ ಎಂಥ ಆಘಾತ ಅದು ಅಂದರೆ, ನಾವು ಆ ಕೇಸನ್ನು ಪತ್ತೆ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದಾಗ ಕೊತ್ವಾಲ ಸಿಕ್ಕಿದ್ರೆ, ಜೀವಂತವಾಗಿ ಕೊತ್ವಾಲ ನಮಗೆ ಸಿಕ್ಕಿದರೆ ಈ ಕೇಸನ್ನ ಪ್ರೋಬ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಸಿಕ್ಕಿಸ್ತಾಯಿದ್ವಿ. ಆ ರಾಜಕಾರಣಿಗಳು, ಆ ಶಿಕಾರಿಪುರದ ಮಲ್ಲಿ, ಆಮೇಲೆ ಜೈಲಿಗೆ ಬಿಟ್ಟಂಥ ಪೊಲೀಸ್ ಅಧಿಕಾರಿಗಳು, ಜೈಲಿನ ಅಧಿಕಾರಿಗಳು, ಇದೊಂದು ದೊಡ್ಡ ಷಡ್ಯಂತ್ರವನ್ನು ಈಚೆ ತರ್ತಾಯಿದ್ವಿ. ದುರಂತ ಏನು ಅಂದರೆ, ಕೊತ್ವಾಲ ನಮಗೆ ಹೆಣವಾಗೂ ಸಿಕ್ಕಲಿಲ್ಲ.
ಬೂದಿಯಾಗೂ ಸಿಕ್ಕಲಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ಕೊತ್ವಾಲನ್ನ ಕೊಲೆ ಮಾಡಿಬಿಟ್ರು. ಅದರೊಳಗೆ ನಾವು ಕೊತ್ವಾಲನ್ನ ಪತ್ತೆ ಮಾಡಬೇಕು. ಜೈಲ್ದು ಮುಗೀತು, ಈ ಕೇಸು ಮುಗೀತು. ಈ ಕೇಸಲ್ಲೆಲ್ಲ ಸಿಕ್ಕಿದವ್ರಿಗೆಲ್ಲ ವಿಚಾರಣೆ ಆಯಿತು, ಸಾಕ್ಷ್ಯಾಧಾರಗಳಿಲ್ಲ. ಕೊತ್ವಾಲ್ ರಾಮಚಂದ್ರನ್ ಇಲ್ವಲ್ಲ ಮೇಯ್ನು, ಎಲ್ಲ ಬಿಟ್ಟರು. ಸೀತಾರಾಮ್ ಶೆಟ್ಟಿನೂ ಇದ್ದ ಅದರೊಳಗೆ, ಕನಿಷ್ಕ ಅಟ್ಯಾಕಲ್ಲಿ. ಕೊತ್ವಾಲನ್ನ ಪತ್ತೆ ಮಾಡಬೇಕು, ಮಾಹಿತಿನೇ ಇಲ್ಲ. ಯಾವ ಮನೆಗೆ ಹೋದ್ರೂ ಕೊತ್ವಾಲ ಇಲ್ಲ. ನಾವು ಓಡಾಡ್ದಿರೋ ಜಾಗ ಇಲ್ಲ. ಶಿಕಾರಿಪುರ, ಮೈಸೂರು, ಶಿವಮೊಗ್ಗ, ಭದ್ರಾವತಿ, ಹಾಸನ, ಚನ್ನರಾಯಪಟ್ಟಣ, ಆಮೇಲೆ ಹೊಳೆನರಸೀಪುರ, ಆಮೇಲೆ ಇಲ್ಲಿ ಚಿತ್ರದುರ್ಗದ ಹತ್ರ ಹೊಸದುರ್ಗದಲ್ಲಿ ಒಬ್ಬ ಬೆಂಗಳೂರಿನ ಪ್ರತಿಷ್ಠಿತ ರಾಜಕಾರಣಿಯ ಒಂದು ಕ್ವಾರಿ ಕಮ್ ದೊಡ್ಡ ಕ್ರಷರ್ ಎಲ್ಲ ಇತ್ತಲ್ಲಿ, ಅಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಇಟ್ಕೊಂಡಿದ್ದವನು ಯಾರು ಅಂದರೆ ಪೊಲೀಸ್ ಕೆಂಪ ಅಂತ, ನಮ್ಮ ಏರಿಯಾದವನೇ ಅವನು ಹುಡುಗ, ಈ ಮಲ್ಲೇಶ್ವರದವನು. ಅವರ ಅಪ್ಪ ಪೊಲೀಸಲ್ಲಿ ಭಾಳ ಹೆಸರುವಾಸಿ. ಅವನು ಪೊಲೀಸಲ್ಲಿ ಇರಲಿಲ್ಲ, ಅವರಪ್ಪ ಪೊಲೀಸ್ ಆಗಿದ್ದರಿಂದ ಇವನಿಗೆ ಪೊಲೀಸ್ ಕೆಂಪ ಅಂತ. ಕೊತ್ವಾಲನ ನಂಬಿಕಸ್ಥ ಡ್ರೈವರ್, ಪೊಲೀಸ್ ನನ್ನ ಮಗ. ಅವನು ಹಿಡ್ಕೊಂಡು ಹೋದ್ವಿ. ಅವನು ಹಿಡ್ಕೊಂಡು ಆ ಹೊಸದುರ್ಗದ ಹತ್ರ ಕ್ವಾರಿಯೆಲ್ಲ ರೈಡ್ ಮಾಡಿದ್ವಿ. ಅಲ್ಲಿ ಸಿಕ್ಕಿದರೆ ಅವನು ಒಬ್ಬ ಪ್ರತಿಷ್ಠಿತ ಕಾಂಟ್ರಾಕ್ಟ್ರು, ಸಹಸ್ರಾರು ಕೋಟಿಯ ಒಡೆಯನ ಕಾಂಟ್ರಾಕ್ಟ್ರ್ ಮಗ. ಅವನ ಅದೃಷ್ಟಕ್ಕೆ ಕೊತ್ವಾಲನೂ ಸಿಕ್ಕಲಿಲ್ಲ, ಅವನು ಸಿಕ್ಕಲಿಲ್ಲ. ಈ ಕೆಂಪ ತೋರಿಸ್ದ ಅಲ್ಲಿ ಸಿಕ್ಕಲಿಲ್ಲ. ಇನ್ನೇನು ಮಾಡೋದು, ಇವನು ಸಿಗೋದಿಲ್ಲ ಅಂತ ಆಗೋಯ್ತು. ನಮಗೆ ಈ ರೌಡಿಗಳ ಮೇಲೆ ಎಂಥ ಒತ್ತಡ ತಂದಿದ್ವಿ ಅಂದರೆ, ಅವರಿಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನಾವು. ರಾತ್ರಿ 3 ಗಂಟೆಗೆ 2 ಗಂಟೆಗೆ ಕೆಲವರಂತೂ ನಮ್ಗೆ ಹೇಳೋರು, ನಾವು ಮನೆಯವರೆಲ್ಲ ವಿಷ ತಗೊಂಡು ಸತ್ತೋಗಿ ಅಂತ ಇದ್ವಿ ನಾವು. ನೀವು ಸಮಾಜ ಕಂಟಕರು, ನೀವು ನಮಗೆ ಅವ್ರು ಬೇಕು. ಆವಾಗ ಒಬ್ಬ ರೌಡಿ ಏನು ಮಾಡ್ದ, ಅಣ್ಣ ನಮಗೆ ತೊಂದರೆ ಕೊಡಬೇಡ್ರಿ, ಅವನ ಮನೆ ಖಂಡಿತ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ನಾನು ಇನ್ನೊಬ್ಬನ ಮೇಲೆ ಹೇಳ್ಬೋದು, ಯಾರಿಗೂ ಗೊತ್ತಿಲ್ಲ, ಸೀತಾರಾಮ್ ಶೆಟ್ಟಿ ಒಬ್ಬನಿಗೆ ಗೊತ್ತಿರೋದು ಮನೆ, ಅವನು ಒಬ್ಬನ ಬಿಟ್ಟು ಇನ್ನು ಯಾರಿಗೂ ಅದು ಹೆಂಗೆ ಹೇಳ್ತೀರ ನೀವು? ಒಂದು ಫೋಟೋ ಕೊಡ್ತಾರೆ ನನಗೆ. ಫೋಟೋದಲ್ಲಿ ಅವನ ಮಗನ ಬರ್ತ್ಡೇಯ ಕೇಕ್ ಕಟ್ ಮಾಡಿರೋ ಫೋಟೋ. ಸುಸಜ್ಜಿತ ಮನೆ. ಆಗಿನ ಕಾಲಕ್ಕೆ ಟಿ ವಿಗಳಿರಲಿಲ್ಲ ಮನೆಗಳಲ್ಲಿ, ಅದೆಲ್ಲ ಕಾಂಟ್ರಾಬ್ಯಾಂಡು, ಅದೆಲ್ಲ ಸೀಜ್ ಮಾಡಿಬಿಡೋರು. ಟಿ ವಿ ಇರಬಾರ್ದು, ಇಂಪೋರ್ಟೆಡ್ ಟಿ ವಿ, ಇಂಪೋರ್ಟೆಡ್ ಸೋನಿ ಟೇಪ್ ರಿಕಾರ್ಡ್ರು, ಸೋನಿ ಕ್ಯಾಸೆಟ್ಟು ಟೇಪ್ ಇತ್ತಲ್ಲ, ಅದೂ ಇಂಪೋರ್ಟೆಡ್ ಐಟಮ್. ಆವಾಗ 555 ಸಿಗರೇಟು, ರಾತ್ಮಾನ್ ಸಿಗರೇಟು, ಸ್ಕಾಚ್ ವಿಸ್ಕಿಗಳು ಇದ್ದರೆ ಕೇಸೆ, ಅದಕ್ಕೆ ಇದಿರಬೇಕು, ಕಸ್ಟಮ್ಸ್ದು ರಸೀದಿ ಇರಬೇಕು. ಈ ಮನೇಲಿ ನೋಡಿದ್ರೆ ಎಲ್ಲ ಅದೇ ಫೋಟೋದಲ್ಲಿ ಕಾಂಟ್ರಾಬ್ಯಾಂಡೇ. ಫೋಟೋ ಕೊಟ್ಟರು, ಕಲರ್ ಫೋಟೋ. ಆ ಕಲರ್ ಫೋಟೋನೂ ಭಾಳ ಅಪರೂಪ. 80ರ ದಶಕ. ಫೋಟೋದಲ್ಲಿ ಸೀತಾರಾಮ್ ಶೆಟ್ಟಿ ಇದ್ದಾನೆ, ಕೊತ್ವಾಲ್ ಹೆಂಡ್ತಿ ಇದ್ದಾಳೆ, ಕೊತ್ವಾಲ್ ಮಗ ಕಟ್ ಮಾಡ್ತಾನೆ, ಕೊತ್ವಾಲ್ ರಾಮಚಂದ್ರ ಇದ್ದಾನೆ. ಕೊತ್ವಾಲ್ ರಾಮಚಂದ್ರನ ಒಳ್ಳೆ ಫೋಟೋ ಸಿಕ್ಕಿದ್ದು ಅದೇ ನಮಗೆ. ಸೀತಾರಾಮ್ ಶೆಟ್ಟಿ ಇದ್ದಾನೆ. ಇನ್ನು 3 ಜನಕ್ಕೆ ನೋಡ್ತೀವಿ, ಇಬ್ಬರು ಸಿಟ್ಟಿಂಗ್ MLAಗಳು, ಇಬ್ಬರು ಸಿಟ್ಟಿಂಗ್ MLA. ಒಬ್ಬ ಕರಾವಳಿ ಭಾಗದ MLA, ಒಬ್ಬ ಬೆಂಗಳೂರು ನಗರದ MLA. ಅವ್ರ ಜೊತೆ ಸೀತಾರಾಮ್ ಶೆಟ್ಟಿ, ಇನ್ನೊಬ್ಬ ಕನ್ನಡದ ಚಲನಚಿತ್ರ ನಟ. ನಾವು ದೇವರೇ, ಸೀತಾರಾಮ್ ಶೆಟ್ಟಿ ಸಿಗಲ್ಲ. ನಮ್ಗೆ ಸಿಗಬೇಕಾದ್ರೆ ಏನು ಮಾಡಬೇಕು? ಇವ್ರು 3 ಜನದಲ್ಲಿ ಯಾವನಿಗಾದರೂ ಒಬ್ಬನ ಇಟ್ಕೋಬೇಕು. ಈ 3 ಜನದಲ್ಲಿ ಇಟ್ಕೊಳ್ಬೇಕಂದ್ರೆ ನಾವು ಒತ್ತಡ ಹಾಕ್ಲೇಬೇಕು ಅವ್ರಿಗೆ. ಇಟ್ಕೊಂಡ್ಮೇಲೆ ಸುಮ್ಮನೆ ಬಾಯಿ ಬಿಡಿಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಒತ್ತಡ ಹಾಕ್ಲೇಬೇಕು. ಮುದ್ದು ಮಾಡೋಂಗೇ ಇಲ್ಲ. MLA ಅವನು ವಾಚಾಳಿ MLA, ಕರಾವಳಿ ಭಾಗದ ವಾಚಾಳಿ MLA. ಅವನು ಮುಟ್ಟಿದ್ರೆ ಬರೀ ಮಾತಲ್ಲೇ ನಮ್ಮನ್ನು ಮುಗಿಸ್ಬಿಟ್ಟಿರೋನೇನೋ. ಇನ್ನೊಬ್ಬ ಬೆಂಗಳೂರು ನಗರದ ಅಲ್ಪಸಂಖ್ಯಾತ ಸಮುದಾಯದ MLA. ಅವನು ಚೆನ್ನಾಗಿ ಡೆಲ್ಲಿ ಮತ್ತು ಕರ್ನಾಟಕದಲ್ಲಿ ಒಳ್ಳೆ ಹಿಡ್ತಾ ಇಟ್ಕೊಂಡಂಥ MLA. ಹಿಡ್ಕೊಂಬರ್ಬತ್ತೆ ನಮಗೇನು. ಯಾಕೆಂದರೆ ನಮಗಿದ್ದಂಥ ಕಮಿಷ್ನರು DCP ಇದ್ದಾರಲ್ಲ, ನೀವು MLAಗಲ್ಲ, ಅವ್ರಿಗಿಂತ ಮೇಲಿರೋರಿಗೆ ಇಟ್ಕೊಂಬಂದ್ರೆ ನಮಗೆ ಬೆಂಬಲ ಕೊಟ್ಟಿರೋರು.
ಆದರೆ ನಾವು ಬಾಯಿ ಬಿಡ್ಸೋಕ್ಕಾಗಬೇಕಲ್ಲ. ಒಬ್ಬ MLA ಹಿಡಿದ ತಕ್ಷಣ ಹಿಡಿದ ಕೂಡಲೇ ಶಾರ್ಟೆಸ್ಟ್ ಮೀನ್ಸ್ ಆಫ್ ಟೈಮಲ್ಲಿ ಸ್ಪೀಕರ್ಗೆ ನಾವು ತಿಳಿಸ್ಬೇಕು. ನಿಮ್ಗೆ ಇಳಿತೀವಿ ಇವಾಗ 1 ಗಂಟೆಗೆ ಇಳಿತೀವಿ ಅಂದರೆ ಬೆಂಗಳೂರಿನಲ್ಲಿದ್ದರೆ 2 ಗಂಟೆ ಒಳಗೆ ಸ್ಪೀಕರ್ಗೆ ನಾವು ಇಂಥವ್ರನ್ನ ದಸ್ತಗಿರಿ ಮಾಡಿದ್ದೀವಿ, ನಮ್ಮ ಹೊಸದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಸ್ಪೀಕರ್ಗೆ ತಿಳಿಸ್ಬೇಕು. ವಿಚಾರಣೆ ಮಾಡಿ ದಸ್ತಗಿರಿ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. MLAನ ದಸ್ತಗಿರಿ ಮಾಡ್ಬೋದು, ಇನ್ನೊಬ್ಬನು ದಸ್ತಗಿರಿ ಮಾಡ್ಬೋದು. ನಾವು ದಸ್ತಗಿರಿ ಮಾಡಿದ್ರೆ ಮಿನಿಸ್ಟರ್ಗೂ ದಸ್ತಗಿರಿ ಮಾಡ್ಬೋದು. ನಾವು ದಸ್ತಗಿರಿ ಮಾಡಿದ ಕೂಡಲೇ ನಾವು ಸ್ಪೀಕರ್ಗೆ, ಅವನು ಅಸೆಂಬ್ಲಿ MLA ಆದರೆ ಸ್ಪೀಕರ್ಗೆ ತಿಳಿಸ್ಬೇಕು, ವಿಧಾನ ಪರಿಷತ್ MLA ಆದರೆ ವಿಧಾನ ಪರಿಷತ್ ಅಧ್ಯಕ್ಷರಿಗೆ ತಿಳಿಸ್ಬೇಕು. ಇದು ತಿರ್ಗಾ ನಮಗೆ ಇನ್ನು ಎಲ್ಲರಿಗೂ ಕೊತ್ವಾಲನಿಗೆಲ್ಲ ಗೊತ್ತಾಗುತ್ತೆ. MLA ಸಿಟ್ಟಿಂಗ್ MLAಗೆ ಅರೆಸ್ಟ್ ಮಾಡಿದ್ರೆ ಮಾಧ್ಯಮ ಬಿಡುತ್ತಾ, ಜಾಡಿಸ್ತಾರೆ. ನಮಗಿದು ಆಗದೇ ಇರೋ ಪ್ರಶ್ನೆ ಅಂತ ಅವ್ರನ್ನ ಮುಟ್ಟಕ್ಕೆ ಹೋಗಲಿಲ್ಲ. ಡಿಸ್ಕಸ್ ಮಾಡಿದ್ವಿ. ಇನ್ನೇನು ಮಾಡಬೇಕು, ಚಲನಚಿತ್ರ ನಟನ ಮುಟ್ಟಬೇಕು. ಮನೆಗೆ ಹೋದರೆ ಇನ್ನೆಲ್ಲ ಅಷ್ಟೊತ್ತಿಗೆ ನಮಗೆ ಕೊತ್ವಾಲ ರಾಮಚಂದ್ರನ ಬಲಗೈ ಬಂಟನೊಬ್ಬ ನಾವು ಇಟ್ಕೊಂಡಿದ್ವಿ. ಅವನು ಹಣ್ಣುಗಾಯಿ ನೀರುಗಾಯಿ ಆಗಿಬಿಟ್ಟಿದ್ದ. ಅಲ್ಲ, ಕೆಲವರದೆಲ್ಲ ಹೇಳಿದ್ರೆ ನಾನು ಕೋರ್ಟಲ್ಲಿ ಹೋಗಿ ನಿಂತ್ಕೋಬೇಕಲ್ಲ, ಅವ್ರು ಮಾನ ನಷ್ಟ ಮೊಕದ್ದಮೆ ಆಗ್ತಾರಲ್ಲ ನನ್ನ ಮೇಲೆ. ಆಮೇಲೆ ಆತನಿಗೆ ಇಟ್ಕೊಂಡು, ಸರ್ ನನಗೇನು ಮಾಡಬೇಡಿ, ಅವ್ನಿಗೆ ಹೋಗಿ ಮನೇಲಿ ಕರಿತೀನಿ ಸರ್, ನಾನು ಕರೆದ್ರೆ ಬಂದ್ಬಿಡ್ತಾನೆ ಅಂತ. ಅಂದರೆ ಅವ್ನಿಗೆ ಅಷ್ಟು ಒತ್ತಡ ಆಗ್ಬಿಟ್ಟಿತ್ತು. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಗೆ ಆಶ್ಚರ್ಯ, ನಾಚಿಕೆ, ಅಸಹ್ಯ ಎಲ್ಲವೂ ಆಗ್ಬಿಡ್ತು. ಏನ್ರಿ ನಮ್ಮ ಪೊಲೀಸ್ನವ್ರು ಹಿಂಗೆ ಬೀಟ್ ಮಾಡಿದ್ರೆ ಅವಾಗೆಲ್ಲ ಡಕಾಯಿತಿ ನಡೀತಾ ಇತ್ತು. ಔಟ್ಸ್ಕರ್ಟ್ಸಲ್ಲೆಲ್ಲ ಡಕಾಯಿತರು ಬರೋರು, ಗನ್ನೆಲ್ಲ ಯೂಸ್ ಮಾಡಿ ಫೈರಿಂಗ್ ಮಾಡಿ ಎಲ್ಲ ಉತ್ತರ ಪ್ರದೇಶದವರು, ಆಗ್ರಾದವರೆಲ್ಲ ಡಕಾಯಿತರು. ಅದಕ್ಕೆ ಗಸ್ತು ತುಂಬ ಇತ್ತು ಆವಾಗ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲ್ಮ್ಸ್, ಕಾರ್ಪೊರೇಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.